ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಬನ್ನಿ ಇವತ್ತು ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡೋಣ. ಮೊದಲನೇದಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಸೋಂಪು, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಅನೀಸು, ಬಿರಿಯಾನಿ ಎಲೆ, ಇದೆಲ್ಲ ಗರಂ ಮಸಾಲ ಎಲ್ಲ ಹೋಲ್ ಗರಂ ಮಸಾಲ ಹಂಗೆ ಹಾಕ್ಕೊಂಡಿದ್ದೀನಿ. ಹೋಲ್ ಗರಂ ಮಸಾಲ ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ ಗ್ರೀನ್ ಚಿಲ್ಲಿ, ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ ಮತ್ತು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ ಆ್ಯಡ್ ಆನಿಯನ್ ಬೇಗ ಬೇಯಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಿಯನ್ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗ್ತಾ ಇದ್ದಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಮ್ ಮೇಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗಬೇಕು. ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಫುಲ್ಲು ಕರಗಬೇಕು, ಹಂಗೆ ಕಾಣಿಸ್ಬಾರ್ದು ಟೊಮೆಟೊ, ಆ ಥರ ಆಗಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ಬಿರಿಯಾನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನಾನು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಾಪ್ ಮಾಡ್ಕೊಂಡಿರೋಂಥದ್ದು ಚಾಪ್ ಮಾಡಿರೋಂಥದ್ದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಆಯಿಲ್ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆಗಡೆ. ಇವಾಗ ಮಸಾಲ ಹಾಕೋ ಟೈಮು. ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಜೀರಿಗೆ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಮಾಡುತ್ತಾ ಇರೋದ್ರಿಂದ ಜಾಸ್ತಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ನೀವು 1 kgಗೆ 1 ಸ್ಪೂನ್ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಚಿಲ್ಲಿ ಪೌಡರು ಅಷ್ಟೇ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ, ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ. ದಗಿ ಮಿರ್ಚಿ ಸಿಕ್ಕಿದ್ರೆ ಯೂಸ್ ಮಾಡಿ, ಕಲರ್ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೂ ಅಡಿಷ್ನಲ್ ಕಲರ್ ಹಾಕ್ತಾಯಿಲ್ಲ. ಮೆಣಸು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ 2 ಸ್ಪೂನು. ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಏನೇ ಮಾಡಿ ಮನೇಲೇ ಆದಷ್ಟು ಮಸಾಲೆಗಳು ರೆಡಿ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಇದು ನಮ್ಮದು ಹೋಮ್ ಮೇಡ್ ಗರಂ ಮಸಾಲ. ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಬಿರಿಯಾನಿಗೆ ಇದೇ ಹೈಲೈಟು. ನಾವು ಹೋಮ್ ಮೇಡ್ ಮಸಾಲಾಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನಿವತ್ತು ಆಲ್ಮೋಸ್ಟ್ ಒಂದು 100 ಪೋರ್ಷನ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರು 1 ಸ್ಪೂನು ಎಲ್ಲ ಹಾಕಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಸಾಲದಲ್ಲಿ ಆಯಿಲು ಎಷ್ಟು ಹಂಗೆ ಬರಬೇಕು ಆಚೆಗಡೆ, ಆ ಥರ ಫ್ರೈ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಕರ್ಡ್ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಕರ್ಡ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು 3 ಲೀಟ್ರ್ ಕರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕರ್ಡ್ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಚಿಕನ್ ಪೀಸಸ್ ಸಾಫ್ಟಾಗಿರುತ್ತೆ. ಹಾಗಾಗಿ ಕರ್ಡ್ ಯೂಸ್ ಮಾಡೋದು. ಕರ್ಡ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸತಿ ಬೇಯಿಸ್ಕೊಬೇಕು ಅದನ್ನು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಚಿಕನ್ ಆ್ಯಡ್ ಮಾಡಿಕೊಂಡು ಇದು ಫಸ್ಟ್ ಪ್ರೊಸೀಜರು. ನೆಕ್ಸ್ಟು ನಾವು ರೈಸು ಸಪ್ರೇಟ್ ಕುಕ್ ಮಾಡಬೇಕು. ಇದಕ್ಕೆ ನೆಕ್ಸ್ಟು ರೈಸ್ ಬಾಯ್ಲ್ ಮಾಡ್ಕೊಳ್ಳೋಣ. ರೈಸು ಪಾತ್ರೆಯಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಸ್ಟಾರ್ ಅನೀಸು ಇದೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸು 70% ಇದರಲ್ಲಿ ಬಾಯ್ಲ್ ಆಗಬೇಕು. ಇನ್ನು ಮಿಕ್ಕಿದ 30% ನೀವು ದಮ್ ಹಾಕ್ದಾಗ ಬಾಯ್ಲ್ ಆಗಬೇಕು. ಆ ಥರ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ರೈಸು. ನೋಡಿ, ಆಲ್ಮೋಸ್ಟ್ ಆಗಿದೆ ರೈಸ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಕಲರ್ ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ, ನ್ಯಾಚುರಲ್ ಕಲರ್. ಗ್ಯಾಸ್ಟಿಕ್ಕು, ಎದೆ ಉರಿ ಏನೂ ಬರೋಲ್ಲ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ. ಈಗ ರೈಸ್ ಬಗ್ಸ್ಕೊತಾ ಇದ್ದೀನಿ ನಾನು. ನೋಡಿ, ಚಿಕನ್ನು ಅಷ್ಟೇ ಗ್ರೇವಿ ಎಷ್ಟು ಸಖತ್ತಾಗಿ ಬಂದಿದೆ. ಚಿಕನ್ ಪೀಸಸ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ. ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿ. ಈಗ ಅದೇ ಮಸಾಲ ಮೇಲೆ ನಾನು ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಒಂದು ಸತಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ದಮ್ ಹಾಕಬೇಕು. ಅದು ತೋರಿಸ್ಕೊಡ್ತೀನಿ. ನೋಡಿ 70% ಬೆಂದಿದೆ ರೈಸ್ ಅಷ್ಟೇ. ಇದು 70 to 80% ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಮತ್ತೆ ಬಿಡಿ ಬಿಡಿಯಾಗಿ ಬರೋಲ್ಲ, ಮುದ್ದೆ ಆಗಿಬಿಡುತ್ತೆ. ನೋಡಿ, ರೈಸೆಲ್ಲ ಎತ್ತಾಕ್ಕೊಂಡಿದ್ದೀನಿ ಪಾತ್ರೆಗೆ. ನಾನು ಇವಾಗ 1-2-3 ಸತಿ ತಿರುಗಿಸ್ಕೊಡ್ಬೇಕು ಸುತ್ತೂ, ಯಾಕಂದರೆ ಕೆಳಗಡೆ ನೀರಿನಂಶ ಜಾಸ್ತಿ ಇರುತ್ತೆ, ಮೇಲೆ ಬರೋಲ್ಲ. ಹಾಗಾಗಿ ಇವಾಗ ತಿರುಗಿಸ್ಕೊಟ್ಮೇಲೆ ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಗೀ ಫ್ರಿಜ್ಜಲ್ಲಿ ಇಕ್ಬಿಟ್ಟಿದ್ದ ಹುಡುಗ, ಹಂಗಾಗಿ ಸ್ಕ್ಯೂಬ್ಸ್ ಆಗಿಬಿಟ್ಟಿದೆ. ಹಂಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ಗೀ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮೆಲ್ಟ್ ಆಗಿಬಿಡುತ್ತೆ ಅದು ಆರಾಮಾಗಿ, ಬಿಸಿಗೆ ಏನು ತೊಂದರೆ ಇಲ್ಲ. ಒಳ್ಳೆ ಫ್ಲೇವರ್ ಬರುತ್ತೆ ಇದು ಚೆನ್ನಾಗಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ.
100% ಗ್ಯಾರಂಟಿ ಟೇಸ್ಟ್ಗಿದು. ಯಾಕಂದರೆ ಬರೀ ಇದು ಮನೆಗೆ ಮಾಡಿ ತಿನ್ನೋರಲ್ಲ ನಾವು. ಆಲ್ಮೋಸ್ಟ್ ನಿನ್ನೆ ನಮ್ಮದು ತೊಗೊಂಡೋಗಿರೋ ಬಿರಿಯಾನಿ ಎಲ್ಲ ಖಾಲಿಯಾಗಿದೆ. ಅಷ್ಟು ಡಿಮ್ಯಾಂಡ್ ಇದೆ ನಮ್ಮ ಬಿರಿಯಾನಿಗೆ. ಒಂದು ಚೂರು ವೇಸ್ಟೇಜ್ ಇಲ್ಲ. ಇವಾಗ ದಮ್ ಹಾಕ್ಕೊಳ್ಳೋಣ. ಇದನ್ನು ದಮ್ ಆಗಿದೆ. ಸ್ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಇಡಬೇಕು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರಿಶಿನ ಕಲರು, ನಮ್ಮ ಚಿಲ್ಲಿ ಪೌಡ್ರ್ ಕಲರು ಅದೇ ಕಲರೇ, ಇನ್ನೇನೂ ಇಲ್ಲ, ನ್ಯಾಚುರಲ್ ಅಷ್ಟೇ. ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ, ಟೇಸ್ಟು ಅಷ್ಟೇ. ಬಿರಿಯಾನಿ ಅಂದರೆ ಎಮೋಷನ್. ನಮಗೆ ನಮ್ಮ ಇಂಡಿಯನ್ಸ್ಗೆ ಎಮೋಷನ್ ಬಿರಿಯಾನಿ ಅಂದರೆ. ಯಾವುದೇ ಫಂಕ್ಷನಲ್ಲೂ ಬಿರಿಯಾನಿ ಇಲ್ದಿರೋ ಫಂಕ್ಷನ್ ಆಗಲ್ಲ. ಬಿರಿಯಾನಿ ಇದ್ರೇ ಫಂಕ್ಷನ್ ಅದು. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಡಿ ಬಿಡಿಯಾಗಿ ರೈಸು. ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಖುಷಿ ಆಗ್ತಾಯಿದೆ. ನಮ್ಮದು ಲಾಲಿಪಾಪ್ ವೀಡಿಯೋ ಒಂದು ವೈರಲ್ ಆಗಿದೆ, ಮತ್ತು ನಮ್ಮದು ಇನ್ನೊಂದು ವೀಡಿಯೋ ಒಂದು ವೈರಲ್ ಆಗಿದೆ. ಬಟ್ ಯಾರೂ ಫಾಲೋ ಮಾಡ್ತಾ ಇಲ್ಲ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ತೊಗೊಂಬರ್ತಾ ಇರ್ತೀನಿ ನಿಮ್ಮ ಮುಂದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಮ್ಮ ವೀಡಿಯೋಸು. ನೋಡಿ ವೈಟ್ ರೈಸ್ ಇರೋ ಕಡೆ ಲೈಟಾಗಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತದು. ಯಾವುದೇ ಕಲರ್ ಆ್ಯಡ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ನ್ಯಾಚುರಲ್ ಫುಡ್ ಹೇಗೆ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅಜಿನೋಮೋಟೋ ಅಂತೂ ಯೂಸೇ ಮಾಡಲ್ಲ ಬಿಡಿ ನಾವು. ನೋಡಿ ಬಿಡಿ ಬಿಡಿಯಾಗಿ ರೈಸು ಸೂಪರಾಗಿದೆ. ಒಂದು ಸತಿ ಮಾಡಿ ತಿಂದರೆ ಕಳೆದೋಗ್ಬೇಕಲ್ಲೇ, ಆ ಥರ ಇರುತ್ತೆ ಟೇಸ್ಟು. ಓಕೆ, ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು.